ಹಲೋ ಸ್ಟೂಡೆಂಟ್ಸ್, ನಾವು ಇವತ್ತು ಸರ್ಫೇಸ್ ಟೆನ್ಷನ್ ಮತ್ತೆ ವಿಸ್ಕೋಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಸರ್ಫೇಸ್ ಎನರ್ಜಿ ಅಥವಾ ಇದಕ್ಕೆ ನಾವು ಸರ್ಫೇಸ್ ಫ್ರೀ ಎನರ್ಜಿ ಅಂತಲೂ ಕರಿತೀವಿ ಅಥವಾ ಇಂಟರ್ಫೇಸಿಯಲ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಸೊ ಏನಿದು ಸರ್ಫೇಸ್ ಫ್ರೀ ಎನರ್ಜಿ ಅಂದ್ರೆ ಏನು? ನಾವು ಇಲ್ಲಿ ಒಂದು ವಿಡಿಯೋ ನೋಡ್ಬೋದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವುದೋ ಒಂದು ನಾವು ಒಂದು ಸಾಲಿಡ್ ಮಟೀರಿಯಲ್ ತಗೊಂಡಾಗ ಸೊ ಈ ಮಟೀರಿಯಲ್ ಸ್ಟ್ರಕ್ಚರ್ ಏನಿರುತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಮಟೀರಿಯಲ್ ಅಥವಾ ಒಂದು ಯಾವುದೋ ಒಂದು ಮಾಲಿಕ್ಯೂಲ್ಸ್ ತಗೋತೀವಿ ಅಥವಾ ಒಂದು ಯಾವುದೋ ಒಂದು ಸಬ್ಸ್ಟೆನ್ಸ್ ತಗೋತೀವಿ ನಾವು ಎನ್ವೈರನ್ಮೆಂಟ್ ಅಲ್ಲಿ. ಸೊ ಪ್ರತಿಯೊಂದು ಸಬ್ಸ್ಟೆನ್ಸ್ ಒಂದು ಆಟಮ್ಸ್ ಇಂದ ಮಾಡಲ್ಪಟ್ಟಿರ್ತವೆ, ರೈಟ್? ಸೊ ದೀಸ್ ಆರ್ ಕಾಲ್ಡ್ ಸ್ಮಾಲ್ ಪಾರ್ಟಿಕಲ್ಸ್, ದೋಸ್ ಆರ್ ಕಾಲ್ಡ್ ಆಟಮ್ಸ್. ಓಕೆ, ಈ ಆಟಮ್ ಒಂದಕ್ಕೊಂದು ಹಿಡಿದಿಟ್ಕೊಂಡಿರ್ತಾವ. ಈಗ ಸಪೋಸ್ ನಾನು ಇದೊಂದು ರಿಮೋಟ್ ತಗೊಂಡಿದ್ದೀನಿ, ಇದು ಪ್ಲಾಸ್ಟಿಕ್ ಮಟೀರಿಯಲ್, ರೈಟ್? ಸೊ ಇದು ಇಷ್ಟು ಸ್ಟ್ರಾಂಗ್ ಹೆಂಗದ? ಈ ಸ್ಟ್ರಾಂಗ್ ಇರ್ಬೇಕಾದ್ರೆ ಅದ್ರದ್ದೊಂದು ಪ್ರಾಪರ್ಟಿ ಏನಾದ್ರೂ ಇರ್ಲೇಬೇಕಲ್ಲ. ಸೊ ಏನಪ್ಪಾ ಇದೆ ಪ್ರಾಪರ್ಟಿ ಅಂದ್ರ, ಈ ಪ್ಲಾಸ್ಟಿಕ್ ಏನು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟದೋ ಆ ಕಣಗಳೆಲ್ಲ ಒಂದು ಮಾಲಿಕ್ಯುಲರ್ ಬಾಂಡ್ ಇಂದ ಹಿಡಿದಿಟ್ಕೊಂಡಿರ್ತಾವ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ, ರೈಟ್? ಸೊ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಒಂದಕ್ಕೊಂದು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾವ. ಅದ್ರಲಿಂತಾನೆ ನಾವು ಇದನ್ನು ಮುರಿಲಿಕ್ಕೆ ಹೋದ್ರೆ ಇದು ಜಲ್ದಿ ಮುರಿಯಂಗಿಲ್ಲ. ನಾವು ಜಾಸ್ತಿ ಇದ್ರ ಮೇಲೆ ಬಲ ಪ್ರಯೋಗ ಮಾಡ್ಬೇಕಾಗ್ತದೆ, ಅಂದ್ರೆ ನಾವು ಜಾಸ್ತಿ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಮಾಡ್ಬೇಕಾಗ್ತದೆ, ರೈಟ್? ಸೊ ಯಾವಾಗ ನಾ ಇದ್ರ ಮೇಲೆ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ಇದನ್ನ ಬ್ರೇಕ್ ಮಾಡ್ತೀನಿ, ಅವಾಗ ಒಂದು ಎರಡು ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಸರ್ಫೇಸ್ ಅಂದ್ರೆ ಏನು? ಒಂದು ಮೇಲ್ಮೈ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಯಾವಾಗ ನಾ ಇದನ್ನ ಕಟ್ ಮಾಡ್ತಿದ್ದಾರೆ, ಸೊ ಅವಾಗ ಒಂದು ಎರಡು ಸರ್ಫೇಸ್ ಇಲ್ಲಿ ಕ್ರಿಯೇಟ್ ಆಗ್ತದೆ, ರೈಟ್? ಸೊ ಏನಾಗ್ತದ, ನಾವಿಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಈ ಆಟಮ್ಸ್ ನಡಿರುವಂತ ಫೋರ್ಸ್ ಏನಿರ್ತದ, ಈ ಫೋರ್ಸ್ ಬ್ರೇಕ್ ಆಗ್ತದೆ, ರೈಟ್? ಸೊ ಎರಡು ಆಟಮ್ಸ್ ನಡಿರುವಂತ ಫೋರ್ಸ್ ಏನಾಗ್ತಿತ್ತು, ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತದ, ಅದು ಬ್ರೇಕ್ ಆಗ್ತದೆ. ಬ್ರೇಕ್ ಆಗೋದ್ರಿಂದ ಎರಡು ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಅವಾಗ ಇಲ್ಲಿ ಮೇಲಿರುವಂತ ಈ ಸರ್ಫೇಸ್ ಮೇಲಿರುವಂತ ಏನು ಐಟಮ್ಸ್ ಇರ್ತಾವು, ರೈಟ್? ಸೊ ಅವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಹೊರಗ್ ಅದರಿಂದ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ಲಿಂತ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾವೆ. ನಾವು ಬೇಸಿಕಲಿ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀವಿ. ಇಲ್ಲಿ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ನೋಡಿದಾಗ ಇದಕ್ಕೆ ನಾವು ಔಟರ್ ಮೋಸ್ಟ್ ಶೆಲ್ ಅಂತ ಕರಿತೀವಿ, ಔಟರ್ ಮೋಸ್ಟ್ ಸೆಲ್, ರೈಟ್? ಆರ್ ಔಟರ್ ಮೋಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ನಾವು ಇದಕ್ಕೂ ಕರಿತೀವಿ, ರೈಟ್? ಸೊ ಈ ಶೆಲ್ ಇಂದ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತದೆ ಯಾವುದು? ಈ ಎಲೆಕ್ಟ್ರಾನ್ಸ್, ರೈಟ್? ಸೊ ಅದೇ ತರ ಈ ಸರ್ಫೇಸ್ ಅಲ್ಲಿ, ರೈಟ್, ಕಟ್ ಆಗಿದ್ದಂತ ಸರ್ಫೇಸ್ ಅಲ್ಲಿ ಜಾಸ್ತಿ ಎನರ್ಜಿ ಇರ್ತದೆ. ಓಕೆ, ಸೊ ಈ ಎನರ್ಜಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ, ರೈಟ್? ಸೊ ಇದೇ ತರ ನಾನು ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಕಟ್ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಇಲ್ಲಿ ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಆ ಪ್ರತಿಯೊಂದು ಕ್ರಿಯೇಟ್ ಆದಂತ ಸರ್ಫೇಸ್ ಅಲ್ಲಿ ಏನು ಎನರ್ಜಿ ಇರ್ತದಲ್ಲ ಅದು ಜಾಸ್ತಿ ಇರ್ತದೆ, ರೈಟ್? ಸೊ ಅದನ್ನೇ ನಾವು ಸರ್ಫೇಸ್ ಎನರ್ಜಿ ಅಥವಾ ಸರ್ಫೇಸ್ ಫ್ರೀ ಎನರ್ಜಿ ಅಥವಾ ಇಂಟರ್ಫೇಸಿಯಲ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಫೇಸಿಯಲ್ ಇಲ್ಲಿ ನೋಡಬಹುದು ಹೆಸರಿರ್ತಕ್ಕಂತೆ ಇಂಟರ್ಫೇಸಿಯಲ್, ಎರಡು ಫೇಸ್ ಇಲ್ಲಿ ಕ್ರಿಯೇಟ್ ಆಗ್ತದೆ, ರೈಟ್? ಸೊ ಎನರ್ಜಿ ಬಿಟ್ವೀನ್ ದೋಸ್ ಟೂ ಫೇಸಸ್ ಆರ್ ದೋಸ್ ಟೂ ಸರ್ಫೇಸ್ ಇಸ್ ನಥಿಂಗ್ ಬಟ್ ಇಂಟರ್ಫೇಸಿಯಲ್ ಫ್ರೀ ಎನರ್ಜಿ, ರೈಟ್? ಸೊ ವಿ ಸೇ ನಾವೇನ್ ಹೇಳ್ತೀವಪ್ಪ ಅಂದ್ರೆ ದಿಸ್ ಕ್ವಾಂಟಿಫೈಸ್ ದ ಡಿಸಪ್ಷನ್ ಆಫ್ ಇಂಟರ್ಮಾಲಿಕ್ಯುಲರ್ ಬಾಂಡ್ಸ್. ಇಂಟರ್ಮಾಲಿಕ್ಯುಲರ್ ಬಾಂಡ್ಸ್ ಏನಿರ್ತದ ಅಂದ್ರೆ ಇಲ್ಲಿ ಆಟಮ್ಸ್ ನಡಬರ್ಕೆ ಏನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದ ಅದನ್ನ ಇದು ಓವರ್ ಥ್ರೋ ಮಾಡ್ತದೆ, ರೈಟ್? ಸೊ ಇಟ್ ಕ್ವಾಂಟಿಫೈಸ್ ಡಿಸಪ್ಷನ್ ಆಫ್ ಇಂಟರ್ಮಾಲಿಕ್ಯುಲರ್ ಬಾಂಡ್ಸ್ ದಟ್ ಆಕರ್ಸ್ ವೆನ್ ಸರ್ಫೇಸ್ ಈಸ್ ಕ್ರಿಯೇಟೆಡ್. ಏನಪ್ಪ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ದ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್ have more energy compared to the molecules in the bulk of material. ಅಂದ್ರೆ ಇಲ್ಲಿ ನಾನು ಕಟ್ ಮಾಡಿದಾಗ ಎರಡು ಸರ್ಫೇಸ್ ಏನ್ ಕ್ರಿಯೇಟ್ ಆಗಿರ್ತದಲ್ಲ ಅಲ್ಲಿ ಎನರ್ಜಿ ಇಲ್ಲಿ ಸೆಂಟರ್ ಇರುವಂತ ಎನರ್ಜಿಗಿನ್ನೂ ಜಾಸ್ತಿ ಇರ್ತದಂತ ಹೇಳ್ತಾರೆ, ಕ್ಲಿಯರ್? ಸೊ ಇದು ಸರ್ಫೇಸ್ ಎನರ್ಜಿ ಇನ್ ಕೇಸ್ ಆಫ್ ಸಾಲಿಡ್ಸ್. ಬಟ್ ನಾವ್ ಇಲ್ಲಿ ಏನು ಓದ್ತಾ ಇದೀವಿ, ರೈಟ್? ಸೊ ಹಿಯರ್ ವಿ ಹ್ಯಾವ್ ಟು ಸ್ಟಡಿ ರಿಲೇಟೆಡ್ ಟು ಫ್ಲೂಯಿಡ್ಸ್. ಇನ್ನು ಫ್ಲೂಯಿಡ್ಸ್ ರಿಲೇಟೆಡ್ ಬಂದಾಗ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ನಾವು ಮೊದಲೇ ಹೇಳಿದ್ವಿ ಇನ್ ದ ಪ್ರೀವಿಯಸ್ ಯೂನಿಟ್, ಫ್ಲೂಯಿಡ್ ಅಂದ್ರೆ ಏನು, ಒಂದು ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ ಹಾಕಿದ್ರು ಕೂಡ ಇಟ್ ಡಿಫಾರ್ಮ್ಸ್ ವೆರಿ ಕ್ವಿಕ್ಲಿ, ಅಂದ್ರೆ ಅದು ಸರಾಗವಾಗಿ ಹರ್ಕೊಂಡು ಹೋಗ್ತದೆ. ಓಕೆ,
ಮತ್ತೆ ಫ್ಲೂಯಿಡ್ಸ್ ಲಿಕ್ವಿಡ್ಸ್ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ನಾವು ಯಾವ್ದು ಕಂಟೈನರ್ಲಿ ಅದನ್ನ ಹಾಕ್ತಿವಿ ಅದೇ ಶೇಪ್ ತಗೊಳ್ತದ, ಹೌದಾ? ಸೊ ಇದೇ ತರ ಇಲ್ಲಿ ನೋಡ್ತಿರ್ಬೋದು, ನಾವು ಒಂದು ಕಂಟೈನರ್ ಅಲ್ಲಿ ಲಿಕ್ವಿಡ್ ಹಾಕಿದಾಗ ಏನಾಗ್ತದಪ್ಪ ಇಲ್ಲಿ ಅಂತಂದ್ರ ಆ ಕಂಟೈನರ್ ಏನಿರ್ತದಲ್ಲ ಅದೇ ಶೇಪ್ ತಗೊಳ್ತದ, ರೈಟ್? ಸೊ ಅದೇ ಶೇಪ್ ತಗೊಳ್ತಾ ಇಲ್ಲಿ. ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಲಿಕ್ವಿಡ್ ಹಾಕಿದಾಗ ಒಂದು ಸರ್ಫೇಸ್ ಕ್ರಿಯೇಟ್ ಆಗ್ತದೆ, ಓಕೆ? ಈ ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಫ್ರೀ ಸರ್ಫೇಸ್ ಅಂತ ಕರಿತೀವಿ. ಇದಕ್ಕೆ ನಾವು ಫ್ರೀ ಸರ್ಫೇಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಎನರ್ಜಿ ಯಾವ ತರ ಇರುತ್ತೆ? ಓಕೆ, ಸೊ ನಾವು ಜಸ್ಟ್ ಡಿಸ್ಕಸ್ ಮಾಡಿದೀವಿ ಪ್ರತಿಯೊಂದು ಸಬ್ಸ್ಟೆನ್ಸ್ ಏನದ ನಮ್ಮ ನೇಚರ್ ಒಳಗ ಅವು ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಇಂದ ಮಾಡಲ್ಪಟ್ಟಿರ್ತಾವಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ತರ ಇಲ್ಲಿ ವಾಟರ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ H2O, ರೈಟ್? ಕೆಮಿಕಲ್ ಫಾರ್ಮುಲಾ H2O ಅಲ್ಲ, ರೈಟ್? ಸೊ ನೀರ್ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇಂದ ಮಾಡಲ್ಪಟ್ಟದು, ಹೈಡ್ರೋಜನ್ ಅಂಡ್ ಆಕ್ಸಿಜನ್, ರೈಟ್? ಸೊ ಅದೇ ತರ ಈ ಹೈಡ್ರೋಜನ್ ಮತ್ತೆ ಆಟಮ್ ಆಕ್ಸಿಜನ್ ಇವೇನು ಮಾಲಿಕ್ಯೂಲ್ಸ್ ಇರ್ತಾವಲ್ಲಿ ಬಹಳ ನಂಬರ್ಸ್ ಇರ್ತಾವ ಇಲ್ಲೆಲ್ಲ. ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ಇನ್ ದ ವಾಟರ್, ರೈಟ್? ಸೊ ನಾವು ಸೆಂಟ್ರಲ್ ಕನ್ಸಿಡರ್ ಮಾಡಿದಾಗ ಪ್ರತಿಯೊಂದು ಮಾಲಿಕ್ಯೂಲ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ. ಅಂದ್ರೆ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತದೆ. ಈ ತರ ಇಲ್ಲಿರುವಂತ ಮಾಲಿಕ್ಯೂಲ್ ಇದ್ರ ಮೇಲೆ ಈ ತರ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತದೆ. ಇದು ನಾವು ಎಲ್ಲಿ ಕಲ್ತಿದ್ವಪ್ಪ ಅಂದ್ರೆ ಇನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಲಿಕ್ವಿಡ್ ಫ್ಲೋ ಆಗದೆ ಸ್ಟಿಲ್ ಇದ್ದಾಗ ಪ್ರತಿಯೊಂದು ಪಾರ್ಟಿಕಲ್ ಡಿಫ್ರೆಂಟ್ ಡೈರೆಕ್ಷನ್ ಇಲ್ಲಿ ಇದ್ರ ಮೇಲೆ ಫೋರ್ಸ್ ಇರ್ತದೆ ಅಂತ ನಾವು ಕಲ್ತೀವಿ. ಯಾವ ಲಾ ಅಲ್ಲಿ? ಪಾಸ್ಕಲ್ಸ್ ಲಾ ಅಲ್ಲಿ ಕಲ್ತೀವಿ. ಅದೇ ತರ ಪ್ರತಿಯೊಂದು ಮಾಲಿಕ್ಯೂಲ್ ಅಲ್ಲಿ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ಸೊ ಇದೇನಾಯ್ತು? ಈ ಮಾಲಿಕ್ಯೂಲ್ ಸೆಂಟರ್ ಅಲ್ಲಿ ಆಯ್ತು, ಲಿಕ್ವಿಡ್ ಸೆಂಟರ್. ಇನ್ನು ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಮಾಲಿಕ್ಯೂಲ್ ಕನ್ಸಿಡರ್ ಮಾಡ್ತೀನಿ ಅಟ್ ದ ಸರ್ಫೇಸ್. ಇಲ್ಲಿ ಸರ್ಫೇಸ್ ಅಲ್ಲಿ ನಾನು ಈ ಮಾಲಿಕ್ಯೂಲ್ ಕನ್ಸಿಡರ್ ಮಾಡ್ತೀನಿ, ಓಕೆ? ಇದು ನೋಡಿ, ಇವಾಗ ಇಲ್ಲಿ ಪ್ರತಿಯೊಂದು ಮಾಲಿಕ್ಯೂಲ್ ಕೂಡ ಅರ್ಧ ಲಿಕ್ವಿಡ್ ಅಲ್ಲದ, ಅಂದ್ರೆ ಅರ್ಧ ಕೆಳಗಡೆ ಅದ, ಅರ್ಧ ಮೇಲ್ಗಡೆ ಅದ. ಅರ್ಧ ಕೆಳಗಡೆ ಮತ್ತೆ ಅರ್ಧ ಮೇಲ್ಗಡೆ. ಇವು ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗಾಗ್ತದೆ? ಈ ಕೆಳಗಡೆ ಇರುವಂತ ಇದ್ರ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ವಾಟರ್ ಮಾಲಿಕ್ಯೂಲ್ ಏನಿರ್ತೈತಿ, ರೈಟ್? ಸೊ ಇಲ್ಲಿರುವಂತ ವಾಟರ್ ಮಾಲಿಕ್ಯೂಲ್ಸ್ ಇದನ್ನ ಕೆಳಗೆ ಜಕ್ಕಕ್ ಟ್ರೈ ಮಾಡ್ತಾವ. ಇದನ್ನ ಈ ಮಾಲಿಕ್ಯೂಲ್ನ ಕೆಳಗೆ ಜಗ್ಗಕ್ ಟ್ರೈ ಮಾಡ್ತಾವ, ಈ ತರ ಡೌನ್ವರ್ಡ್. ಯಾಕಂದ್ರೆ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ, ರೈಟ್? ಸೊ ಈ ತರ ಡೌನ್ವರ್ಡ್ ಇಲ್ಲಿ ಕೆಳಗಡೆ ಜಗತ್ ಟ್ರೈ ಮಾಡ್ತಾವ. ಓಕೆ, ಸೊ ನಮ್ಗೆ ಗೊತ್ತು ಒಂದು ಓಪನ್ ಕಂಟೈನರ್ಲಿ, ಇದು ಬೀಕರ್ ಓಪನ್ ಅದ, ಈ ಓಪನ್ ಕಂಟೈನರ್ ಅಲ್ಲಿ ನಾವು ಏನಾದ್ರು ಒಂದು ಲಿಕ್ವಿಡ್ ತುಂಬಿಟ್ಟಾಗ ಮೇಲಂತರೂ ಏರ್ ಇದ್ದೇ ಇರುತ್ತಾ ಇಲ್ಲಿ, ರೈಟ್? ಸೊ ಇಲ್ಲಂತರೂ ಏರ್ ಇದ್ದೇ ಇರುತ್ತಾ ಓಪನ್ ಇದ್ದಾಗ, ರೈಟ್? ಸಪೋಸ್ ಕ್ಲೋಸ್ ಇದ್ದಾಗೂ ಕೂಡ ಅನ್ಲೆಸ್ ಇಟ್ ಈಸ್ ವ್ಯಾಕ್ಯೂಮ್, ನಾವೇನು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡದೇ ಇದ್ರೆ ಅಲ್ಲಿ ಆಲ್ವೇಸ್ ಇಲ್ಲಿ ಗಾಳಿ ಇರ್ತದೆ, ರೈಟ್? ಸೊ ಈ ಗಾಳಿ ಇದ್ದ ಸಂದರ್ಭದಾಗ ಏನಾಗ್ತದೆ, ಅಲ್ಲಿ ಗಾಳಿ ಕೂಡ ಮಾಲಿಕ್ಯೂಲ್ಸ್ ಹೊಂದಿರ್ತದ, ಓಕೆ? ಸೊ ದ ಏರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಸೊ there will be contact between the molecules of air as well as molecules of water. ಈ ಗಾಳಿಯ ಕಣಗಳ ಮತ್ತೆ ನೀರಿನ ಕಣಗಳ ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದ, ಆಕರ್ಷಣೀಯ ಬಲ ಇರ್ತದ. ಅದರಿಂದ ಏನಾಗ್ತದ, ಈ ನೀರಿನ ಕಣಗಳೇನದಾವ ಅರ್ಧ ನೀರೊಳಗದಾವು, ಅರ್ಧ ಮೇಲೆ ಗಾಳಿ ಒಳಗದಾವು. ಸೊ ಗಾಳಿನೂ ಕೂಡ ಈ ನೀರಿನ ಕಣಗಳನ್ನು ತನ್ನ ಕಡೆನೆ ಆಕರ್ಷಿಸ್ತದೆ, ಮತ್ತೆ ನೀರು ಕೂಡ ಕೆಳಗಿರುವಂತ ನೀರು ಕೂಡ ಈ ಕಣಗಳನ್ನ ತನ್ನ ಕಡೆ ಆಕರ್ಷಿಸ್ತದೆ, ರೈಟ್? ಸೊ ಇವೆರಡರ ನಡವಳಿಕೆ ಏನಿರ್ತದಪ್ಪ ಅಂತಂದ್ರೆ ಒಂದು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಇರ್ತದೆ, ರೈಟ್? ಎರಡು ಸಮಬಲವಾದಂತ ವಿರುದ್ಧ ದಿಕ್ಕಿನಲ್ಲಿ ಬಲಗಳಿರ್ತಾವ. ಅದರಿಂದ ಏನಾಗ್ತದಪ್ಪ ಅಂದ್ರೆ ಇಲ್ಲಿರುವಂತ ಈ ಸರ್ಫೇಸ್ ಅಲ್ಲಿ ಇರುವಂತ ಮಾಲಿಕ್ಯೂಲ್ಸ್ ಅಲ್ಲಿ ಜಾಸ್ತಿ ಎನರ್ಜಿ ಇರ್ತದೆ, ರೈಟ್? ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಎನರ್ಜಿ ಆರ್ ಫ್ರೀ ಸರ್ಫೇಸ್ ಎನರ್ಜಿ.
ಸರ್ಫೇಸ್ ಆಫ್ ಫ್ರೀ ಸರ್ಫೇಸ್ ಎನರ್ಜಿ. ಈ ಎನರ್ಜಿಯಿಂದ ಏನಾಗ್ತದೆ ಸರ್ ಅಂತ ಕೇಳಿದ್ರೆ, ಇವೆಲ್ಲ ಏನು ಮಾಲಿಕ್ಯೂಲ್ಸ್ ಇದಾವಲ್ಲ ಈ ಸರ್ಫೇಸ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್, ರೈಟ್. ಸೊ ಇವೆರಡು ಬಹಳಷ್ಟು ಹತ್ತತ್ರ ಇರ್ಲಿಕ್ಕೆ ಪ್ರಯತ್ನ ಪಡ್ತಾವ, ರೈಟ್. ಸೊ ಬಹಳ ಹತ್ತತ್ರ ಇರ್ಲಿಕ್ಕೆ ಪ್ರಯತ್ನ ಪಡ್ತಾವ. ಅವಾಗ ಒಂದಕ್ಕೊಂದು ತೀರ ಹತ್ತಿರ ಬಂದಾಗ ನಾವು ಕಂಪ್ಲೀಟ್ ಈ ಸರ್ಫೇಸ್ ಏರಿಯಾ ಕನ್ಸಿಡರ್ ಮಾಡಿದ್ರೆ, ರೈಟ್. ಸೊ ಫಸ್ಟ್ ಇಷ್ಟು ದೊಡ್ಡ ಏರಿಯಾ ಐತಂತ ಅನ್ಕೊಳ್ರಿ, ರೈಟ್. ಇಲ್ಲಿರುವಂತ ಎಲ್ಲ ಮಾಲಿಕ್ಯೂಲ್ಸ್ ಇರ್ತಾವೆ ಇಲ್ಲಿ, ಇವೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ಅಂದ್ರೆ ನೀರಿನ ಕಣಗಳಂತ ನಾವೇನು ಕರಿತೀವಿ ಎಲ್ಲರೂ, ರೈಟ್. ಸೊ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದಕ್ಕೊಂದು ಹತ್ರ ಬರ್ಲಿಕ್ಕೆ ಟ್ರೈ ಮಾಡ್ತಾವ, ಪೂರ ಕಾಂಪ್ಯಾಕ್ಟ್ ಆಗಿ ಹತ್ರ ಬರ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಏನಾಗ್ತದೆ, ಇಲ್ಲಿ ಈ ಏರಿಯಾ ಕಡಿಮೆ ಆಗ್ತದೆ. ಅಂದ್ರೆ ಪೂರ ಪ್ಯಾಕ್ಡ್ ಆಗಿ ನಮಗ ಗೋಚರಿಸ್ತಾವ ಒಂದಕ್ಕೊಂದು ಪೂರ ಸಮೀಪ ಬಂದಾಗ ಈ ತರ. ಅಂದ್ರೆ ಏನ್ ಮಾಡ್ತದೆ, ಇಲ್ಲಿ ಈ ಸರ್ಫೇಸ್ ಏರಿಯಾ ಏನದ ಕಡಿಮೆ ಆಗ್ತದ, ಸರ್ಫೇಸ್ ಏರಿಯಾ ಏನಾಗ್ತದ ಕಡಿಮೆ ಆಗ್ತದ. ಈ ಸರ್ಫೇಸ್ ಏರಿಯಾ ಕಡಿಮೆ ಆದಂಗ ಇಲ್ಲಿರುವಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನದ ಮಾಲಿಕ್ಯೂಲ್ಸ್ ನಡ್ಬರ್ಕ ಅದು ಜಾಸ್ತಿ ಆಕೊಂತ ಹೋಗ್ತದ. ಎಷ್ಟು ಜಾಸ್ತಿ ಆಗ್ತದಪ್ಪ ಅಂತಂದ್ರ ಈ ಸಾಲಿಡ್ ಎಲ್ಲ ಹೆಂಗಿರ್ತದಲ್ಲ ಅದೇ ತರ, ಬಟ್ ಅಷ್ಟು ಇರಂಗಿಲ್ಲ, ಸಾಲಿಡ್ ಅಲ್ಲಿ ಇರುವಷ್ಟು ಇರಂಗಿಲ್ಲ. ಬಟ್ ಕಂಪೇರ್ ಟು ಈ ಸ್ಟೇಜ್ ಅಲ್ಲಿ ಏನದ, ಈ ಸ್ಟೇಜ್ಕಿನ ಇಲ್ಲಿ ಜಾಸ್ತಿ ಇರ್ತದೆ. ಅವಾಗ ಏನಾಗ್ತದ, ನಾ ಇದನ್ನ ಬ್ರೇಕ್ ಮಾಡ್ಬೇಕಂದ್ರ ನನಗೆ ಸ್ವಲ್ಪ ಆದ್ರೂ ಫೋರ್ಸ್ ಅಪ್ಲೈ ಮಾಡ್ಲೇಬೇಕಾಗ್ತದ. ಅಂದ್ರ ಸ್ವಲ್ಪ ಇಲ್ಲ ಸ್ವಲ್ಪ ಎನರ್ಜಿ ಸ್ಪೆಂಡ್ ಮಾಡ್ಲೇಬೇಕಾಗ್ತದ. ಆ ಎನರ್ಜಿ ಎದಕ್ಕೆ ಈಕ್ವಲ್ ಇರ್ತಾವಪ್ಪ ಅಂದ್ರ ಸರ್ಫೇಸ್ ಎನರ್ಜಿಗೆ ಇರ್ತದೆ, ರೈಟ್. ಕ್ಲಿಯರ್? ಈಗ ಕ್ಲಿಯರ್ ಆಯ್ತು ಅನ್ಕೊಂತೀನಿ ನಾನು, ರೈಟ್. ಸೇಮ್ ಎಸ್ ನಾವೇನಂತ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನಾವೇನು ಕಲ್ತೀವಿ, ಏನು ಒಂದು ಟಬ್ ಅಲ್ಲಿ ನೀರು ತಗೊಂಡು ಅದ್ರ ಕಲ್ಲು ಎತ್ತಾಕಿದ್ರೆ ಸೊ ಎಷ್ಟು ವೇಟ್ ನೀರು ಹೊರಗೆ ಬಿತ್ತಪ್ಪ ಅಂತಂದ್ರೆ ಆ ಕಲ್ಲಿನಷ್ಟು ಎಷ್ಟು ವೇಟ್ ಇರ್ತದಲ್ಲ ಅದರಷ್ಟೇ ಹೊರಗೆ ಬಿತ್ತಂತ ನಾವೇನು ಹೇಳ್ತಿದ್ವಿ, ಅದೇ ತರ ಇಲ್ಲಿ, ರೈಟ್. ಸೊ ಯಾವಾಗ ಇಲ್ಲಿ ಸರ್ಫೇಸ್ ಅಲ್ಲಿ ಈ ಮಾಲಿಕ್ಯೂಲ್ಸ್ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ತೀರಾ ಸಮೀಪ ಬಂದು ಏರಿಯಾ ಕಡಿಮೆ ಆಗ್ತದ, ಅವಾಗ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ನನಗೆ ಎನರ್ಜಿ ಬೇಕಲ್ಲ ಆ ಎನರ್ಜಿ ಈ ಸರ್ಫೇಸ್ ಎನರ್ಜಿಗೆ ಈಕ್ವಲ್ ಆಗಿರುತ್ತೆ.